ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ. ಗ್ರಾಹಕರಿಗೆ ಹೋಟೆಲ್ ತಿನಿಸುಗಳ ಬೆಲೆ ಏರಿಕೆಯ ಬಿಸಿ. ಒಂದು ಕಡೆಯಲ್ಲಿ ಹೋಟೆಲ್ನವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಮಗದೊಂದು ಕಡೆಯಲ್ಲಿ ಸಿಕ್ಕ ಸಿಲಿಂಡರ್ಗೆ ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಬಂದಿರೋದ್ರಿಂದ ಸಹಜವಾಗಿ ತಿನಿಸುಗಳ ಮೇಲೆ ಬೆಲೆ ಜಾಸ್ತಿ ಹಾಕಲೇಬೇಕು ಅನ್ನೋದು ಹೋಟೆಲ್ನವರ ವಾದ. ಸದ್ಯ ಗ್ರಾಹಕರಿಗೆ ಇದರ ಬಿಸಿ ತಟ್ಟಿದೆ. ಯಾವುದೇ ಕಾಫಿ, ಟೀ, ತಿಂಡಿ, ತಿನಿಸು ಏನೇ ತೆಗೆದುಕೊಂಡ್ರೂ ಕೂಡ ಇಲ್ಲಿವರೆಗೂ ನೀವು ಕೊಡ್ತಾ ಇದ್ದಂತಹ ರೇಟ್ ಏನಿತ್ತು, ಈಗ ಅದು ಸ್ವಲ್ಪ ಜಾಸ್ತಿ ಆಗಿದೆ. ನೀವು ಕೇಳಿದ್ರೆ ಅವರು ಗ್ಯಾಸ್ ಸಿಲಿಂಡರ್ ಮೇಲೆ ಹೇಳ್ತಾರೆ. ಹಾಗಾಗಿ ಸುಮಾರು ಎಷ್ಟು ಜಾಸ್ತಿ ಆಗಿದೆ ಅಂದರೆ 5 ರಿಂದ 10 ರೂಪಾಯಿ ದರ ಏರಿಕೆಯನ್ನು ಮಾಡಿದ್ದಾರೆ ಹೋಟೆಲ್ನವರು. ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಒಂದಕ್ಕೊಂದು ಜೋಡಣೆ ಆಗ್ತಾ ಹೋಗ್ತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ ಅಂದ ತಕ್ಷಣ ಸಹಜವಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಆ ಅಡ್ಜಸ್ಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತರ್ತಾರೆ. ಅದನ್ನು ಹೇಗಾದರೂ ಬ್ಯಾಲೆನ್ಸ್ ಮಾಡಬೇಕಲ್ಲ, ಹೋಟೆಲ್ ಅವರು ಯಾಕೆ ಅವ್ರ ಮೈ ಮೇಲೆ ಹಾಕೋತಾರೆ. ಹಾಗಾಗಿ ತಾತ್ಕಾಲಿಕವಾಗಿ ಬೆಲೆ ಏರಿಕೆ ಅಂತ ಒಂದು ಹೋಟೆಲ್ನವ್ರು ಹಾಕ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ರಿ. ಅವರು ಅನೌನ್ಸ್ಮೆಂಟೇ ಮಾಡಿಬಿಟ್ಟಿದ್ದಾರೆ. ಸುಮಾರು 5 ರಿಂದ 10 ರೂಪಾಯಿ ಏರಿಕೆ ಮಾಡಿದ್ದೀವಿ, ದಯವಿಟ್ಟು ಸಹಕಾರ ಕೊಡಿ. ಇದು ಟೆಂಪ್ರವರಿ ಅಷ್ಟೇ, ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಪದಾರ್ಥಗಳನ್ನು ಸ್ವಲ್ಪ ಲಿಮಿಟ್ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಪದಾರ್ಥಗಳ ಮೇಲಿನ ಬೆಲೆ ಏರಿಕೆ ಆಗಿದೆ ಅಂತ ಗ್ರಾಹಕರಿಗೆ ತಿಳಿ ಹೇಳುವಂತಹ ಒಂದಷ್ಟು ಸ್ಟಿಕ್ಕರ್ಸ್ಗಳನ್ನು ಕೂಡ ಅಳವಡಿಸಿದ್ದಾರೆ.